ಆಲ್ರೆಡಿ ಈಗ ಇಲ್ಲಿನ ರೆಸಿಡೆಂಟ್ ಅಂತ ಪ್ರೂವ್ ಮಾಡೋಕ್ಕೆ ಬೇಕಾದಷ್ಟು ದಾಖಲೆಗಳಿದ್ವು. ಈ PRCಯ ಅಗತ್ಯ ಇತ್ತ? ರಾಜ್ಯ ಸರ್ಕಾರ ಯಾಕೆ ಈ PRCಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ? ಏನು ಇದರ ಮರ್ಮ? ಬಹುಶಃ ಶ್ರೀಲಕ್ಷ್ಮಿ, ಇದು ವಿವಾದದ ಕೇಂದ್ರ ಬಿಂದು ಆಗ್ಲಿಕ್ಕೆ ಅದೇ ಕಾರಣ. ಯಾಕಂದರೆ ಆಲ್ರೆಡಿ ನಿವಾಸಿ ದೃಢೀಕರಣ ಪತ್ರ ಅಂತ ಒಂದು ಕೊಡ್ತಾ ಇದ್ರು, ಕಂದಾಯ ಇಲಾಖೆಯೇ ಕೊಡ್ತಾ ಇದ್ದದ್ದು. ಈಗ ಜೂನ್ ಮಾಸದ ಅಂತ್ಯದಲ್ಲಿ ಕಂದಾಯ ಇಲಾಖೆ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿ ಈ ಶಾಶ್ವತ ನಿವಾಸಿ ಪತ್ರವನ್ನು, ದೃಢೀಕರಣ ಪತ್ರವನ್ನು ಕೊಡ್ತಾ ಇದೆ. PRC ಅನ್ನುವಂಥದ್ದು ಕೊಡ್ತಾ ಇದೆ. ಅವ್ರು ಹೇಳ್ತಾ ಇರೋದು SIR ಆಗ್ತಾ ಇದೆ, ಅದರಲ್ಲಿ 13 ದಾಖಲೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇದನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರು ಕೂಡ ತಾವು ಮತದಾನದ ಹಕ್ಕನ್ನು ಕಳ್ಕೋಬಾರ್ದು ಅನ್ನೋ ಕಾರಣಕ್ಕೆ ಕೊಡ್ತಾ ಇದ್ದೀವಿ ಅಂತ ರಾಜ್ಯ ಸರ್ಕಾರದ ಸ್ಪಷ್ಟನೆ. ಆದರೆ ನೀವು ಅದಕ್ಕೋಸ್ಕರ ಏನಾದರೂ ಹೊಸ ಕಾಯ್ದೆ ತಂದಿದ್ದಾರಾ? ಇಲ್ಲ. ಯಾವುದೇ ಹೊಸ ವಿಧೇಯಕ ತಂದು ಇದನ್ನು ಏನೋ ಒಂದು ಕಾನೂನನ್ನ ಮಾಡಿ ಕೊಡ್ತಾ ಇರುವಂಥದ್ದಲ್ಲ ಶ್ರೀಲಕ್ಷ್ಮಿ. ಹಾಗಾದರೆ ಯಾವ ಆಧಾರದಲ್ಲಿ ನೀವು ಕೊಡ್ತಾ ಇದ್ದೀರಿ ಅಂದರೆ ಅವ್ರು ಹೇಳೋದು ಸಂವಿಧಾನದ ಆರ್ಟಿಕಲ್ 162, ಸಂವಿಧಾನದ 162ನೇ ವಿಧಿಯ ಅಡಿಯಲ್ಲಿ ಏನು ರಾಜ್ಯ ಸರ್ಕಾರಕ್ಕೆ, ಕಂದಾಯ ಇಲಾಖೆಗೆ ಒಂದು ಎಕ್ಸಿಕ್ಯೂಟಿವ್ ಪವರ್ ಇದೆಯಲ್ಲ, ಅಂದರೆ ಒಂದು ಗವರ್ನೆನ್ಸ್ ಪವರ್, ಆಡಳಿತಾತ್ಮಕವಾದ ಅಧಿಕಾರ ಇದೆಯಲ್ಲ, ಅದರಡಿಯಲ್ಲೇ ಕೊಡ್ತಾ ಇದ್ದೀವಿ ಅಂತೇಳಿ. ಅದರಡಿಯಲ್ಲಿ ಈಗಾಗಲೇ ನೀವು ನಿವಾಸಿ ದೃಢೀಕರಣ ಪತ್ರ ಕೊಡ್ತಾ ಇದ್ರಲ್ಲ, ಈಗ ಶಾಶ್ವತ ನಿವಾಸಿ ದೃಢೀಕರಣ ಪತ್ರ ಅಂತ ಯಾಕೆ ಕೊಡ್ತಾ ಇದ್ದೀರಿ ಅನ್ನೋದು ಈಗ ವಿರೋಧ ಪಕ್ಷಗಳು ಕೇಳ್ತಾ ಇರೋ ಪ್ರಶ್ನೆ. ಅವ್ರು ಹೇಳ್ತಾ ಇರೋದು ಪೌರತ್ವ ಅನ್ನೋದಕ್ಕೆ ಇದು ಕನೆಕ್ಟ್ ಆಗುತ್ತೆ. ಸಿಟಿಜನ್ಶಿಪ್ ಅನ್ನೋದು ಈಗ SIR ಕೂಡ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, SIR ವಿಚಾರವಾಗಿಯೇ ಈಗ ಸುಪ್ರೀಂ ಕೋರ್ಟ್ ಬಹಳ ಸೂಕ್ಷ್ಮವಾದ ವಿಚಾರ ಸುಪ್ರೀಂ ಕೋರ್ಟ್ ಹೇಳದ್ದು. ಯಾಕಂದರೆ ಇದನ್ನು ಪೌರತ್ವ ಅಂತಲೇ ಪರಿಗಣಿಸಬಹುದಾ ಅನ್ನುವ ಪ್ರಶ್ನೆ ಬಂದಾಗಲೂ ಕೂಡ ಇಲ್ಲ ಅಂತ ಹೇಳಲಿಲ್ಲ ಸುಪ್ರೀಂ ಕೋರ್ಟ್. ಮೊನ್ನೆ ನೋಡಿ, ನೀವು ಪಾಸ್ಪೋರ್ಟನ್ನು ನಾವು ಪೌರತ್ವ, ಸಿಟಿಜನ್ಶಿಪ್ ಕಾರ್ಡ್ ಅಂತಲೇ ನಾವು ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆದರೆ ಇದರ ವಿಚಾರವಾಗಿ ಹಾಗೆ ಹೇಳಲಿಲ್ಲ, ಯಾವುದೋ SIR ವಿಚಾರವಾಗಿ. ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಶಾಶ್ವತ ನಿವಾಸಿ ಪತ್ರ ಏನು ಕೊಡ್ಲಿಕ್ಕೆ ಹೊರಟಿದ್ದಾರೆ, PRC ಅನ್ನು ಇವ್ರು ಕೊಡ್ಲಿಕ್ಕೆ ಹೊರಟಿದ್ದಾರೆ, ಆ ಪ್ರಮಾಣ ಪತ್ರ ಪೌರತ್ವ ಕನೆಕ್ಟ್ ಆಗ್ತಾ ಇದೆ ಅನ್ನೋದೇ ಶೋಭಾ ಕರಂದ್ಲಾಜೆ ಅವರು ಮೊನ್ನೆ ಸುದ್ದಿಗೋಷ್ಠಿ ಮಾಡಿದ್ದು, ವಿಜೇಂದ್ರ, ಆರ್ ಅಶೋಕ್, ಪ್ರಹ್ಲಾದ್ ಜೋಶಿ ಅವರೆಲ್ಲ ಹೇಳ್ತಿರೋದು ಆ ಕಾರಣಕ್ಕಾಗಿ. ಅಂದರೆ ನೇರವಾಗಿ ಇದು ಸಿಟಿಜನ್ಶಿಪ್ಪಿಗೆ ನೀವು ಕನೆಕ್ಷನ್ ಕೊಟ್ಬಿಟ್ರೆ ಹೇಗೆ ಅಂತೇಳಿ ಇವ್ರು ಹೇಳ್ತಾ ಇರೋದು. ಒಂದು ಕರ್ನಾಟಕ ಸರ್ಕಾರದ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಕರ್ನಾಟಕದ ನಿವಾಸಿ ಅಂತೇಳಿ ನಾವು ಕೊಡ್ತಾ ಇದ್ದೀವಿ ಪತ್ರ ಅಂತಲೇ. ಕರ್ನಾಟಕ ಎಲ್ಲಿದೆ? ಕರ್ನಾಟಕ ಭಾರತದಲ್ಲಿದೆ. ಭಾರತದ ಪೌರತ್ವಕ್ಕೆ ಇದು ಕನೆಕ್ಷನ್ ಆಗುತ್ತಲ್ಲ, ಆ ಕಾರಣಕ್ಕಾಗಿ ಇದು ವಿವಾದದ ಕೇಂದ್ರ ಬಿಂದು ಆಗಿರೋದು. ಅದೇ ಕಾರಣಕ್ಕಾಗಿ ಇದನ್ನು ಸೂಕ್ಷ್ಮವಾಗಿ ನೋಡಬೇಕಾಗಿರುವಂಥದ್ದು ಅಂತೇಳಿ. ಬಹುಶಃ ಈಗ ಕೇಂದ್ರ ಸರ್ಕಾರ ಇದನ್ನು ಯಾವ ರೀತಿ ನೋಡುತ್ತೆ, ಅವ್ರು ಇನ್ನೂ ಕೂಡ ಅಂದರೆ ಇನ್ನೂ BJPಯ ನಾಯಕರು ಏನು ಹೇಳ್ತಿದ್ದಾರೆ, ನಾವು ತಗೊಂಡು ಹೋಗ್ತೀವಿ, ಕೋರ್ಟಿಗೆ ಹೋಗ್ತೀವಿ, ಕೇಂದ್ರ ಸರ್ಕಾರಕ್ಕೆ ದೂರು ಕೊಡ್ತೀವಿ, ಇನ್ನೂ ಅದು ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಇಲ್ಲಾಗಲೇ ಪತ್ರಗಳು ಆಲ್ರೆಡಿ ವಿತರಣೆ ಆಗ್ತಾ ಇದೆ. ಇನ್ನು ಯಾವಾಗ ಇವ್ರು ಮಾಡೋದು ಅನ್ನೋ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಇಂಥ ಸೂಕ್ಷ್ಮ ಸಂಗತಿಗಳ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ ಅನ್ನೋಂಥದ್ದು ಶ್ರೀಲಕ್ಷ್ಮಿ. ವೀರೇಂದ್ರ, ಇನ್ನು ಈ 370 ಆರ್ಟಿಕಲ್ 370 ಇದ್ದಾಗ ಜಮ್ಮು ಕಾಶ್ಮೀರಕ್ಕೆ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರಾಜ್ಯಗಳದ್ದೇ ಆದಂತಹ ಒಂದು ಐಡೆಂಟಿಟಿ ಸಿಟಿಸನ್ಶಿಪ್ ವಿಚಾರದಲ್ಲಿ ಇಲ್ಲ. ಅಂದರೆ ಭಾರತೀಯ ಪ್ರಜೆ ಅಂತ ನಾವು ಎಲ್ಲರೂ ಹೇಳ್ಕೊಳ್ತೀವಿ ಹೊರತು ಕರ್ನಾಟಕದ ಪ್ರಜೆ, ತಮಿಳುನಾಡು ಪ್ರಜೆ ಅಥವಾ ಮಹಾರಾಷ್ಟ್ರದ ಪ್ರಜೆ ಹೀಗಂತ ಒಂದು ಸಪ್ರೇಟ್ ಆದಂಥ ಇಲ್ಲ. ಫೆಡರಲ್ ಸಿಸ್ಟಮಲ್ಲಿ ಇದುವರೆಗೂ ನಾನಂತೂ ಕೇಳಿಲ್ಲ, ಆ ಥರ ಎಲ್ಲೂ ಇಲ್ಲ. ಸೊ ಇದು ಫೆಡರಲ್ ಸಿಸ್ಟಮ್ಗೆ ಪೂರಕವಾಗಿ ಇದೆ ಅಂತ ಅನ್ಸುತ್ತಾ? ಒಂದು. ಎರಡನೇದು, ಈ ವಿರೋಧ ಪಕ್ಷದ ವಿರೋಧ ಮತ್ತು ಆಡಳಿತ ಪಕ್ಷದ ಈ ಒಂದು ನಡೆ ಇದೆಯಲ್ಲ, ಇದರ ರಾಜಕೀಯ ಮರ್ಮ ಏನು? ನೋಡಿ, ನೀವು ಮೊದಲನೇದು ಏನು ಕೇಳಿದ್ರಲ್ಲ, ಒಕ್ಕೂಟ ವ್ಯವಸ್ಥೆ, ಅದೇ ಕಾರಣಕ್ಕಾಗಿ ಇದು ಬಹಳ ಇಂಪಾರ್ಟೆಂಟ್ ಶ್ರೀಲಕ್ಷ್ಮಿ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಯಾಕಂದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಜೊತೆ ಅದರಲ್ಲೂ ಕೂಡ ಯಾವಾಗ ಭಾರತದ ಪೌರತ್ವ ಇದಕ್ಕೆ ಕನೆಕ್ಟ್ ಆಗುತ್ತೆ ಅನ್ನುವಂಥ ವಿಚಾರ ಬಂದಾಗ ನಿಜವಾಗಿಯೂ ಒಕ್ಕೂಟ ವ್ಯವಸ್ಥೆಯನ್ನು ಗೌರವಿಸೋದೇ ಆಗಿದ್ದರೆ ಕೇಂದ್ರ ಸರ್ಕಾರ ಆದರೂ ಕೇಳಬೇಕಿತ್ತು, ಇಲ್ಲ ಇವರಾದರೂ ಹೇಳಬೇಕಾಗಿತ್ತು. ಪರಸ್ಪರ ಇದರಲ್ಲೊಂದು ಸಮನ್ವಯತೆ ಇರಬೇಕಾಗಿತ್ತು, ಒಂದು ಕೋಆರ್ಡಿನೇಷನ್ ಆಗಬೇಕಾಗಿತ್ತು. ಬಟ್ ಅದು ಆಗಿಯೇ ಇಲ್ಲ. ಇಲ್ಲೇನಾಗ್ತಾ ಇದೆ, ರಾಜಕೀಯದ ಮೇಲಾಟವೇ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಈಗ ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದ ಕ್ಲಾರಿಫಿಕೇಷನ್ಸ್ ಇದೆ, ಅವರು ಸ್ಪಷ್ಟೀಕರಣಗಳನ್ನ ಕೊಡ್ತಿದ್ದಾರೆ. ನಮಗೆ ಅಧಿಕಾರ ಇದೆ ಅಂತಾರೆ. ಅಧಿಕಾರ ಇದೆ ಅನ್ನುವ ಒಂದೇ ಕಾರಣಕ್ಕಾಗಿ ಈಗ BJP ಅವರು ಏನು ಹೇಳ್ತಿರೋದು, ನೀವು ಅಕ್ರಮ ಬಾಂಗ್ಲಾ ನುಸುಳುಕೋರರಿಗೆಲ್ಲ ಕೊಡ್ತಾ ಇದ್ದೀರಿ, ಶಾಶ್ವತ ನಿವಾಸಿ ದೃಢೀಕರಣ ಪತ್ರ ಕೊಡ್ತಾ ಇದ್ದೀರಿ ಅಂತಲೇ ಅವ್ರ ಆರೋಪ. ಅಷ್ಟೇನು ಅವ್ರ ಆರೋಪ? ನೀವು ಕೊಡಬೇಕಿದ್ರೆ ಯಾವ ದಾಖಲೆಯನ್ನು ಪರಿಶೀಲನೆ ಮಾಡಿ ಕೊಡ್ತಾ ಇದ್ದೀರಿ? ಆಧಾರ್ ಪರಿಶೀಲನೆ ಮಾಡಿ ಕೊಡ್ತಾ ಇದ್ದೀರಿ, ಅಥವಾ ಅದು ಇಲ್ಲ ಅಂದರೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕೇಳ್ಬಿಟ್ಟು ಅವರು ಇಲ್ಲಿದ್ರು ಅಂತ ಹೇಳಿದ್ರೆ ಕೊಟ್ಬಿಡ್ತಾ ಇದ್ದೀರಿ ಅಂತಲೇ ಅವ್ರು ರಾಜಕೀಯ ಆರೋಪ ಮಾಡ್ತಾ ಇದ್ದಾರೆ. ಸೊ ಹೀಗಿರುವಾಗ ಅವರು ಮತ್ತಷ್ಟು ಕ್ಲಾರಿಟಿ ಕೊಡಬೇಕಾಗಿತ್ತು. ಇಲ್ಲ, ನಾವು ಆ ರೀತಿ ಅಕ್ರಮ ಬಾಂಗ್ಲಾ ನುಸುಳುಕೋರಿಗೆ ಕೊಡ್ತಾ ಇಲ್ಲ, ಒಂದು ಕ್ಲಾರಿಟಿ ಕೊಡಬೇಕಿತ್ತು. ಯಾವ ಕಾರಣಕ್ಕೆ ಕೊಡ್ತಾ ಇಲ್ಲ, ಹಾಗೆ ಕೊಡ್ತಾ ಇಲ್ಲ, ಅದನ್ನು ಹೇಳಬೇಕಲ್ವಾ? ಅದೇ ಕಾರಣಕ್ಕಾಗಿ ಒಕ್ಕೂಟ ವ್ಯವಸ್ಥೆಯ ಮೇಲೆ ಇವರು ನಿಜಕ್ಕೂ ಗೌರವ ಇರುವವರೇ ಆದರೆ ಪದೇ ಯಾವಾಗೆಲ್ಲ ಕೇಂದ್ರದಿಂದ ಅನುದಾನ ಬರ್ತಾ ಇಲ್ಲ ಅಂದಾಗ ಒಕ್ಕೂಟ ವ್ಯವಸ್ಥೆಯ ಪ್ರಶ್ನೆ ಎತ್ತಾರಲ್ಲ, ಅದರ ಬಗ್ಗೆ ನಿಜವಾಗೂ ಗೌರವ ಇರೋದಾದರೆ
ಹೌದಪ್ಪ, ಭಾರತದ ವಿಚಾರ, ನಮ್ಮ ದೇಶದ ವಿಚಾರ ಅಂತ ಬಂದಾಗ ನಾವು ಅದಕ್ಕೇನು ಯಾವುದೇ ರೀತಿಯ ಭಂಗ ಉಂಟು ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಿಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಬಹುಶಃ ರಾಜ್ಯ ಸರ್ಕಾರ ಕೊಡ್ಬೋದು. ಯಾಕಂದರೆ ಇದು ರಾಜಕೀಯವಾಗಿ ಈಗಾಗಲೇ ಭಾಳಷ್ಟು ಮುನ್ನೆಲೆಗೆ ಬಂದಿದೆ ಶ್ರೀಲಕ್ಷ್ಮಿ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ.